ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗಡೆ ನಾನು ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ಅನ್ನಭಾಗ್ಯದ ಅಕ್ಕಿ ಹಣ 5-6 ತಿಂಗಳಿಂದ ಕೂಡ ಪೆಂಡಿಂಗಲ್ಲಿ ಇರೋವಂಥದ್ದು. ಹಾಗಾದರೆ ಅದು ಯಾವಾಗ ಬರುತ್ತೆ? ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆಯಾ? ಇದ್ರ ಬಗ್ಗೆ ಸರ್ಕಾರದವರು CM ಆಗಿರಬಹುದು ಮತ್ತು ಇಲಾಖೆಯ ಸಚಿವರು ಅಂತಂದರೆ ಆಹಾರ ಇಲಾಖೆಯ ಸಚಿವರಾಗಿರುವಂತಹ KH ಮುನಿಯಪ್ಪ ಸರ್ ಅವರು ಏನು ಹೇಳಿದ್ದಾರೆ? ಡೇಟ್ ಏನಾದರೂ ಫಿಕ್ಸ್ ಮಾಡಿದಾರಾ? 5 ತಿಂಗಳ ಒಂದು ಅಕ್ಕಿ ಹಣ ಅನ್ನುವಂಥದ್ದು ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಎಲ್ಲ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೇನೆ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಕೂಡ ಗೊತ್ತು, ಇವಾಗ ಹೇಳಬೇಕು ಅಂತ ಅಂದರೆ ಅನ್ನಭಾಗ್ಯದ ಅಕ್ಕಿ ಹಣ ಅನ್ನುವಂಥದ್ದು ಸ್ಟಾಪ್ ಆಗಿದೆ ಅಂತಂದರೆ ಅದಿನ್ನೂ ಬರ್ತಾನೆ ಇಲ್ಲ. ಕೆಲವೊಬ್ಬರಂತೂ ಇವತ್ತು ಬಂತು, ನಿನ್ನೆ ಬಂತು, ಈ ರೀತಿಯಾಗಿ ಹೇಳ್ತಾ ಇರೋವಂಥದ್ದು ಸುಳ್ಳು. ನಿಜವಾಗ್ಲೂ 5-6 ತಿಂಗಳಿನಿಂದ ಇನ್ನೂ ಪೆಂಡಿಂಗಲ್ಲೇ ಇರುವಂಥದ್ದು. ಸೆಪ್ಟೆಂಬರ್ ತಿಂಗಳಿಂದ ಮಾತ್ರ ಒಂದಷ್ಟು ಫಲಾನುಭವಿಗಳಿಗೆ ಬಂದಿದೆ. ಅದನ್ನು ಹೊರತುಪಡಿಸಿದರೆ ಸೆಪ್ಟೆಂಬರ್ ತಿಂಗಳಾದಮೇಲಿಂದ ಕೂಡ ಯಾವುದೇ ಹಣ ಅನ್ನುವಂಥದ್ದು ಇನ್ನೂ ಬಿಡುಗಡೆ ಆಗಿಲ್ಲ. ಹಾಗಾದರೆ ನಿಜವಾಗ್ಲೂ ಪೆಂಡಿಂಗಲ್ಲಿ ಇರುವಂತಹ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀವಿ. ನೋಡಿ, ಸಿದ್ದರಾಮಯ್ಯನವರು ಏನು ಹೇಳಿದರು, ನಮ್ಮ ರಾಜ್ಯದ CM ಆಗಿರೋವಂಥವ್ರು ಅಂತಂದರೆ ಡಿಸೆಂಬರಲ್ಲಿ ಬಂದುಬಿಡುತ್ತೆ, ಏನು ಪೆಂಡಿಂಗಲ್ಲಿ ಇದೆ ಅಲ್ವಾ ಅದೆಲ್ಲವನ್ನು ಕೂಡ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಂಥದ್ದು. ಆದರೆ ಡಿಸೆಂಬರ್ ಕೂಡ ಕಳೆದು ಹೋಯಿತು, ಜನವರಿಗೆ ಹಾಕ್ಬಿಡ್ತೀವಿ ಹೊಸ ವರ್ಷಕ್ಕೆ ಅಂತ ಹೇಳಿದ್ದಂಥದ್ದು. ಜನವರಿಗೂ ಕೂಡ ಹಾಕಿಲ್ಲ. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅನ್ನಭಾಗ್ಯದ ಹಣ ಕೂಡ ಅಷ್ಟೇ, ಮತ್ತು ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಕೂಡ ಅಷ್ಟೇ ಅಂತ ಹೇಳಿದ್ದಂಥದ್ದು. ಆದರೆ ಅದು ಕೂಡ ಬರಲಿಲ್ಲ. ಮತ್ತು ಇವಾಗ KH ಮುನಿಯಪ್ಪ ಸರ್ ಅವರು ಕೂಡ ಹೇಳೋವಂಥದ್ದು ಸೇಮ್, ಅವರು ಕೂಡ ಅದೇ ಹೇಳ್ತಾ ಇದ್ದಂಥದ್ದು, ಡಿಸೆಂಬರಿಂದ ಕೂಡ ಬರುತ್ತೆ ಅಂತ. ಆ್ಯಕ್ಚುಯಲ್ ಆಗಿ ಸರ್ಕಾರ ಈ ಒಂದು ಹಣವನ್ನು ಫಸ್ಟ್ ಬಿಡುಗಡೆ ಮಾಡಬೇಕು. ಆವಾಗ ಮಾತ್ರ ಈ KH ಮುನಿಯಪ್ಪ ಸರ್ ಅವರು ಏನಿರ್ತಾರಲ್ವ ಮುಂದಿನ ಕೆಲಸಗಳನ್ನು ಮಾಡೋದಕ್ಕೆ ಆಗೋದು, ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಕೊಡೋದಕ್ಕೆ ಆಗೋವಂಥದ್ದು. ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಂತಂದರೆ, ನಾವು 10 kg ಅಕ್ಕಿಯನ್ನು ಕೊಡ್ತೇವೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಂತ ಹೇಳಿದ್ದಂಥದ್ದು. ಆದರೆ ಅವರು ಅಧಿಕಾರಕ್ಕೆ ಏನು ಬಂದ ನಂತರ ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ ಹೆಚ್ಚುವರಿ 5 kg ಅಕ್ಕಿಯನ್ನು ಕೊಡೋದಕ್ಕೆ. ಸರಿ, ನಾವು ಮಾತನ್ನು ಮೀರಬಾರ್ದು ಅಂತ ಹೇಳಿಬಿಟ್ಟು 5 kg ಅಕ್ಕಿ ಹಣ ಉಳಿದಿರೋ ಅಂಥದ್ದೇನಿತ್ತು ಅದನ್ನು ಹಣದ ರೂಪದಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಂಥದ್ದು. ಆದರೆ ಅದೇ ರೀತಿಯಾಗಿ ನಡೆಸ್ಕೊಂಡು ಬಂದರು. 1ರಿಂದ 10ನೇ ತಾರೀಕು ಒಳಗಡೆ ಈ ಒಂದು ಪ್ರತಿ ತಿಂಗಳು ಕೂಡ ಹಣ ಅನ್ನುವಂಥದ್ದು ಬರ್ತಾ ಇತ್ತು. ಆದರೆ ಇವಾಗ 5-6 ತಿಂಗಳಾದರೂ ಕೂಡ ಇನ್ನೂ ಹಣ ಅನ್ನುವಂಥದ್ದು ಪೆಂಡಿಂಗಲ್ಲೇ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇವಾಗ ಬರುತ್ತೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಂಥದ್ದು. ಆ್ಯಕ್ಚುಯಲ್ ಆಗಿ ಇಷ್ಟೊಂದು ಜನ ವೋಟ್ ಮಾಡಿರೋವಂಥದ್ದು ಇದೇ ಕಾರಣಕ್ಕೆ, ಇವೆಲ್ಲ ಯೋಜನೆಗಳು ಕೊಟ್ಟಿದ್ದಾರೆ ಅಂತ. ನಿಜವಾಗ್ಲೂ ಇಷ್ಟೊಂದು ಜನ ಬಡವರಿಗೆ ಈ ಒಂದು ಹಣ ಅನ್ನುವಂಥದ್ದು ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಟ್ಟಿ ಹಣ ಅನ್ನುವಂಥದ್ದಲ್ಲ, ಎಷ್ಟೊಂದು ಜನ ಬಡವರಿರೋದ್ರಿಂದ ಅವ್ರಿಗೂ ಕೂಡ ಬೇಕಾಗುತ್ತೆ. ಒಂದು ದಿನ ಊಟಕ್ಕೂ ಕೂಡ ಕಷ್ಟಪಡೋವಂಥವ್ರು ಕೂಡ ಇರ್ತಾರೆ. ಇವರು ಹೇಗೂ ಕೂಡ ಹಣವನ್ನು ಕೊಡ್ತಾ ಇಲ್ಲ ಅಲ್ವಾ. ಓಕೆ, ಇವರೇನು ನಮಗೆ ಅಕ್ಕಿಯನ್ನು ಕೊಡೋದು ಬೇಡ, ಅಕ್ಕಿ ಹಣ ಕೂಡ ಬೇಡ, ಹೋಗ್ಲಿ 5 kg ಅಕ್ಕಿದು ಏನು ಬರುತ್ತೆ ಅಲ್ವಾ ಅದರಿಂದ ಏನು ಕೊಡಬೇಕು ಅಂತಂದರೆ, ಪ್ರತಿದಿನ ಬಳಸುವಂತಹ ದಿನಸಿ ಏನಿರುತ್ತೆ ಅಲ್ವಾ, ಅಡುಗೆ ಎಣ್ಣೆ ಆಗಿರ್ಬೋದು, ತೊಗರಿಬೇಳೆ, ಈ ರೀತಿಯಾಗಿ ಏನಾದರೂ ಕೊಟ್ಬಿಡಿ ಅಂತ ಹೇಳಿಬಿಟ್ಟು ನ್ಯಾಯಬೆಲೆ ಅಂಗಡಿಗಳ ಹತ್ರ ಕೂಡ ಹೇಳ್ತಾ ಇರೋವಂಥದ್ದು. ಎಷ್ಟೊಂದು ಜನ ಇನ್ನೂ ಯಾರೂ ಕೂಡ ರೊಚ್ಚಿಗೆ ಹೇಳ್ತಾ ಇಲ್ಲ, ಆದರೆ ನಿಜವಾಗ್ಲೂ ರೊಚ್ಚಿಗೆ ಹೇಳ್ತಾರೆ. ಯಾಕೆಂತಂದರೆ ಅವ್ರಿಗೂ ಕೂಡ ಅವಶ್ಯಕತೆ ಇರುತ್ತೆ. ಆದರೆ ಸರ್ಕಾರ ನೋಡಿದ್ರೆ ಕೊಡ್ತಾ ಇಲ್ಲ. ನಾವು ಕೂಡ ಕೇಳುವಂಥದ್ದು ಅಷ್ಟೇ, ಅವಾಗ ಯಾರ್ಯಾರಿಗೆ ತುಂಬ ನೀಡ್ ಇದೆ ಅಲ್ವಾ ಅವ್ರಿಗೆಲ್ಲ ಕೂಡ ಯೂಸ್ಫುಲ್ ಆಗುತ್ತೆ. ಆದಷ್ಟು ಬೇಗ ಅಕ್ಕಿ ಹಣ ಅನ್ನುವಂಥದ್ದನ್ನು ಬಿಡುಗಡೆ ಮಾಡಿ ಜಮಾ ಮಾಡಿ ಅಂತಲೇ ಕೇಳ್ತೀವಿ. ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾಕೆಂತಂದರೆ ಇದ್ರ ಬಗ್ಗೆ ಯಾವುದೇ ರೀತಿ ಡೇಟನ್ನು ಮೆನ್ಷನ್ ಮಾಡಿಲ್ಲ. ಈ ತಿಂಗಳು ಬರುತ್ತೆ ಅನ್ನೋವಂಥದ್ದು ಕುರಿತಾಗಿ ಸರ್ಕಾರ ಹೇಳಿರುವಂಥದ್ದು ಅಷ್ಟೇ ಕರೆಕ್ಟಾಗಿ ಎಕ್ಸಾಕ್ಟ್ ಡೇಟ್ ಇವತ್ತೇ ಬರುತ್ತೆ ಅಂತ ಇನ್ನೂ ಹೇಳಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಟ್ರೆ ನಾವು ಕೂಡ ನಿಮಗೆ ಹೇಳ್ತೇವೆ. ಮತ್ತು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೊಸ ರೇಷನ್ ಕಾರ್ಡ್ ಮಾಡೋದಕ್ಕೆ ಅದು ಯಾವ ರೀತಿ ಅರ್ಜಿ ಹಾಕಬೇಕು ಅದೆಲ್ಲ ಕೂಡ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.